ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಇಷ್ಟು ದಿನದ ಕಗ್ಗಗಳ ಒಂದು ವಿಚಾರವನ್ನು ತೆಗೆದುಕೊಂಡು ಇದರಲ್ಲಿ ಏನೆಲ್ಲ ಇದೆ ಅನ್ನೋದಂತಹ ಒಂದು ಸಿಂಹಾವಲೋಕನ ಮಾಡಿದ್ರೆ, ಮೆಲುಕನ್ನು ಹಾಕಿದ್ರೆ, ಇಲ್ಲಿ DVG ಅವರ ಪ್ರಶ್ನೆಗಳು ಬಹಳ ಚರ್ಚಿತ ಮತ್ತು ಅಗಮ್ಯವಾದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಜೀವಗತಿಗೊಂದು ರೇಖಾಲೇಖವಿರಬೇಕು, ಆಹುದಿ ಜಗಕಾದಿ ಕ್ಲಿಷ್ಟವಿ ಬ್ರಹ್ಮಕೃತಿ ಅಂತ ಎಲ್ಲ ಹೇಳಾದ್ಮೇಲೆ ಈಗ ಮನುಷ್ಯನ ಒಂದು ಅಸ್ತಿತ್ವದ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ವಿಚಾರಗಳು ಬ್ರಹ್ಮನ ಮತ್ತು ದೇವರ ಭಗವಂತನ ಮೇಲೆ ಆದರೆ, ಕೆಲವೊಂದು ವಿಚಾರಗಳು ಮನುಷ್ಯನ ಒಂದು ಇರುವಿಕೆಯನ್ನ, ಈ ಪ್ರಪಂಚದ ಒಂದು ಬದುಕಿನ ಉದ್ದೇಶಗಳನ್ನ, ಪ್ರಯೋಜನವನ್ನ ಕೇಳುವಂತಹ ಒಂದು ಪ್ರಶ್ನೆ ಇದಾಗಿರುತ್ತೆ. DVG ಅವರನ್ನ ಅದಕ್ಕೆ ಸಾರ್ವಕಾಲಿಕ ಕವಿ ಅಥವಾ ಲೇಖಕ ಅಂತ ಕರೆಯೋದು. ಈ ಒಂದು ಮಂಕುತಿಮ್ಮನ ಕಗ್ಗವನ್ನ ಆದ್ದರಿಂದಲೇ ಅನ್ಸುತ್ತೆ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಿರೋದು. ನಾವು ಶಾಸ್ತ್ರಗಳಲ್ಲಿ ಕೇಳಿದ್ದೇವೆ, ಭಗವದ್ಗೀತೆ ಉಪನಿಷತ್ತಿನ ಸಾರ ಅಂತ ಹೇಳೋದಿದೆ. ಇಲ್ಲಿ ಭಗವದ್ಗೀತೆ ಉಪನಿಷತ್ತಿನ ಸಾರ ಅಂತಂದಾಗ, ಹಿಮಾಲಯದ ಒಂದು ತೊಪ್ಪಲಲ್ಲಿ ಗುರು ಶಿಷ್ಯರು ಮಾಡಿದಂತಹ ವಾದ ವಿವಾದವನ್ನ ನಾವು ಉಪನಿಷತ್ತು ಅಂತ ಅಂದಾಗ, ಆ ಉಪನಿಷತ್ತಿನ ಸಾರವಾಗಿ ಒಬ್ಬ ಏಕಾಂಗಿ ಮನುಷ್ಯ ಯೋಚನೆ ಮಾಡುವಂತಹ ರೀತಿಯನ್ನು ಕಂಡ್ರೆ ಬಹಳ ಬೆರಗಾಗತ್ತೆ. ಇದು ಹೇಗಪ್ಪ ಸಾಧ್ಯ ಅಂತ ಅನ್ಸೋದು ಕೂಡ ಇದೆ. ಇಲ್ಲಿ 27ನೇ ಕಗ್ಗದಲ್ಲಿ DVG ಅವರು ಮನುಷ್ಯನು ಸಾಧಿಸಿದ್ದೇನು, ಮನುಷ್ಯನ ಅಸ್ತಿತ್ವ ಏನು ಅಂತ ಕೇಳುವಂತಹ ಒಂದು ಸುಂದರವಾದಂತಹ ವಿಚಾರ ಇಲ್ಲಿದೆ. ಈ 27ನೇ ಕಗ್ಗ ಹೀಗಿದೆ: ಧರೆಯ ಬದುಕೇನದರ ಗುರಿಯೇನು, ಫಲವೇನು, ಬರಿ ಬಳಸು ಬಡಿದಾಟ, ಬರಿ ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ, ನರನು ಸಾಧಿಪುದೇನು ಮಂಕುತಿಮ್ಮ. ಈ ಭೂಮಿಯ ಮೇಲೆ ಬದುಕೇನು, ಅದರ ಗುರಿಯೇನು ಹಾಗೂ ಅದರ ಫಲವೇನು ಅಂತ ಕೇಳ್ತಾರೆ. ಇಲ್ಲಿರುವುದು ಬರೀ ಬಳಲಾಟ, ಬಡಿದಾಟ ಹಾಗೂ ಪರಿ ಸುತ್ತುವಿಕೆ, ಪರಿಭ್ರಮಣೆ ಅಂತ ಹೇಳಿದ್ರಲ್ವಾ. ತಿರುಗಾಡಿ ಪೇಚಾಡಿ ಅಲೆದಾಡಿ ಹೊಟ್ಟೆ ಹೊರೆಯುವ ಮೃಗಕ್ಕಿಂತ ಕಡಿಯಾದಂಥ ಬಾಳು ಈ ಮನುಷ್ಯನದ್ದಾದ್ರೆ, ಆ ಮನುಷ್ಯನು ಸಾಧಿಸಿದಾದ್ರೂ ಏನು ಅಂತ ಕೇಳ್ತಾರೆ. ನರನು ಸಾಧಿಪುದೇನು, ನೋಡಿ, ನರನು ಸಾಧಿಸಿದಾದ್ರೂ ಏನು, ಆ ಹೊಟ್ಟೆ ಹೊರೆಯುವಂತಹ ಮೃಗಕ್ಕಿಂತ ಹೆಚ್ಚಿನ ಬಾಳೇನು ಈ ಮನುಷ್ಯನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೇಳುವಂತಹ ಪ್ರಶ್ನೆ. ಈ ಮನುಷ್ಯನ ಸಾಧನೆಗೆ ಎಲ್ಲಾದ್ರೂ ಮಾನದಂಡ ಇದೆಯಾ ಅಂತ ಕೇಳಬೇಕು. ಅಷ್ಟೈಶ್ವರ್ಯ, 3-4 ಬಂಗ್ಲೆ, ಐಷಾರಾಮಿ ಕಾರುಗಳು, ಬ್ಯಾಂಕ್ ಬ್ಯಾಲೆನ್ಸು ಇದೇ ಏನು ಮನುಷ್ಯನ ಸಾಧನೆ? ಹಾಗಾದ್ರೆ ಹೋಗುವಾಗ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಲ್ವಾ ನಾವು? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಂತ ಹೇಳಿದಾಯ್ತಲ್ಲ. ಅದಾದ್ಮೇಲೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಮನುಷ್ಯನ ಈ ಪೇಚಾಟ, ಅಲೆದಾಟ, ಬಡಿದಾಟ ಇದೆಲ್ಲ ಯಾಕೆ? ಇದರಿಂದ ಮನುಷ್ಯ ಸಾಧಿಸೋದಾದ್ರೂ ಏನು ಅಂತ ಪ್ರಶ್ನಿಸ್ತಾರೆ DVG ಅವರು. ಭೂಮಿಯ ಮೇಲೆ ನಾವೆಲ್ಲರೂ ಕೂಡ ಜನ್ಮ ತಾಳಿ ಆಯಿತು, ನಾವು ಬದುಕ್ತಾ ಇದ್ದೇವೆ. ಇದಕ್ಕೆ ಗುರಿ ಏನಾದರೂ ಇದೆಯಾ? ನಮ್ಮ ಬದುಕಿಗೆ ಗುರಿ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಬಹಳ ಸುಂದರವಾದಂಥ ಒಂದು ಪ್ರಶ್ನೆ ಶಾಸ್ತ್ರಗಳಲ್ಲೂ ಕೂಡ ಬಂದಿದೆ. ಮನುಷ್ಯ ಹುಟ್ಟಿರೋದು ಒಂದು ಗುರಿಯನ್ನ ಸಾಧಿಸೋದಕ್ಕೆ, ಗುರಿರಹಿತ ಮನುಷ್ಯ ಇರಲ್ಲ ಅಂತ ಹೇಳೋದಿದೆ. ಎಷ್ಟೋ ಜನಕ್ಕೆ ಆ ಗುರಿಯೇ ಅರ್ಥ ಆಗಲ್ಲ. ಲಕ್ಷ್ಯವನ್ನ ಬಿಟ್ಟು ಬೇರೆ ಕಡೆ ಚಿಂತನೆಯನ್ನ ಮಾಡಿದಾಗ ನಾವು ಅಂದರೆ ಮನುಷ್ಯರು ಆ ಲಕ್ಷ್ಯವನ್ನ ಸಾಧಿಸೋದಕ್ಕೆ ಆಗೋದೇ ಇಲ್ಲ. ಆದ್ರಿಂದ ಗುರಿ ಇಟ್ಟು ಅರ್ಜುನನ ಹಾಗೆ ಆ ಒಂದು ಗುರಿಯನ್ನ ಬೆಂಬಿಡದೆ ಲಕ್ಷ್ಯವನ್ನ ಸಾಧಿಸಿ ಭೇದಿಸೋದೇ ಈ ಮನುಷ್ಯನ ಪರಮ ಸಾಧನೆ ಅಂತ ಹೇಳ್ಬೋದು. ಪಶುಗಳು ಕೂಡ ನಮ್ಮ ಥರನೇ ಅಲ್ವಾ? ಅವಕ್ಕೆ ಸಾಧನೆ ಏನಿಲ್ಲ, ಆದರೆ ಹೊಟ್ಟೆ ಹೊರದು ಸಂತಾನೋತ್ಪತ್ತಿ ಮಾಡಿ ನಮ್ಮಗಳ ಥರನೇ ಅವುಗಳು ಕೂಡ ಒಮ್ಮೆ ಇದ್ದು
ಹೊರಟೋಗುತ್ತವೆ, ಅಂದರೆ ಸತ್ತೋಗುತ್ತೆ. ಆದರೆ ಅದು ಹಾಗೆ ಪಶುಗಳ ರೀತಿಯಲ್ಲಿ ನಮ್ಮ ಜೀವನ ಆಗಬಾರ್ದಲ್ವಾ? ದಾಸಶ್ರೇಷ್ಠರು ಹೇಳಿಲ್ವೇ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತೇಳಿ. ಪಶುಗಳು ಕೂಡ ಹೋರಾಡಿ ಸುತ್ತಾಡಿ ಕಾಡಿ ಬೇಡಿ ಹೊಟ್ಟೆ ಹರಿಯುತ್ತೆ, ಜೀವಿಸಲು ಹೋರಾಡುತ್ತವೆ, ಕೊನೆಗೊಮ್ಮೆ ಸಾಯುತ್ತೆ. ಅವುಗಳ ಹಾಗೆ ನಾವು ಕೂಡ ಮನುಷ್ಯರು ಮಾಡಿದ್ರೆ ಅವುಗಳಿಗೂ ನಮಗೂ ಯಾವ ವ್ಯತ್ಯಾಸ ಇದೆ? ನಾವು ಮನುಷ್ಯರು ಎನ್ನುವುದಕ್ಕೆ ನಮ್ಮ ಸಾಧನೆ ಏನಾದರೂ ಇರಬೇಕಲ್ವಾ? ಮನುಷ್ಯನ ಒಂದು ಇರುವಿಕೆ ಆತನ ಸಾಧನೆಯಿಂದಲೇ ಅಲ್ವೇ? ಯೋಚನೆ ಮಾಡಿ, ಇಷ್ಟೊಂದು ಮಹಾಮಹಿಮರನ್ನ ಇಂದು ಕೂಡ ಜ್ಞಾಪಕ ಇಟ್ಕೊಳ್ತೇವೆ, ಇಂದು ಕೂಡ ಅವರನ್ನು ನೆನೀತೇವೆ ಅಂದ್ರೆ ಅವರ ಸಾಧನೆಯಿಂದಾಗಿಯೇ ಅಲ್ವಾ? ಈ ಕಗ್ಗದಲ್ಲಿ ಒಂದು ಅವಲೋಕನಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಡಿ ವಿ ಜಿಯವರು. ಅನಾದಿ ಕಾಲದಿಂದಲೂ ಕೂಡ ಮನುಷ್ಯ ಪಶುಗಳ ಜೀವನವನ್ನೇ ಅನುಕರಿಸ್ತಾ ಬಂದಿದ್ದಾನೆ. ಆದರೆ ಬುದ್ಧಿಜೀವಿ ಅಲ್ವೇ ಮನುಷ್ಯ, ಪ್ರಾಣಿಗಳಿಗಿಂತ ಭಿನ್ನವಾಗಿ ಜೀವಿಸೋದಕ್ಕೆ ತೊಡಗ್ದ. ಆದರೆ ತನ್ನ ಪಶುತ್ವವನ್ನು ಮಾತ್ರ ಬಿಡಲಾಗಲಿಲ್ಲ ಅವನಲ್ಲಿ. ಪ್ರಾಣಿಗಳ ಜೀವನದಲ್ಲಿ ಏರುಪೇರುಗಳಿಲ್ಲ ಸರಿ, ಆದರೆ ಮನುಷ್ಯನ ಜೀವನದಲ್ಲಿ ಬರೀ ಏರುಪೇರೆ. ಪ್ರಗತಿಯ ಪಥದಲ್ಲಿದ್ದಾನೆ, ಪರೋಗಾಮಿಯಾಗಿದ್ದಾನೆ, ಯೋಚನಾ ಶಕ್ತಿ ಇದೆ, ಹೊಗಳಿಕೆಗೆ ತೆಗಳಿಕೆಗೆ ಬಗ್ಗಿದ್ದಾನೆ, ಸಂಸ್ಕಾರವಂತನಾಗ್ತಾ ಇದ್ದಾನೆ. ಆದರೆ ಎಲ್ಲೋ ಇದಷ್ಟನ್ನು ಕೂಡ ತನ್ನ ದುರ್ಬುದ್ಧಿಯಿಂದಲೋ, ತನ್ನ ದುಸ್ಸಾಹಸದಿಂದಲೋ, ಅಥವಾ ದ್ವೇಷದಿಂದಲೋ, ಅಸೂಯೆಯಿಂದಲೋ ಅದನ್ನೆಲ್ಲ ಕೂಡ ಹಾಳ್ಗೆಡುತ್ತಾ ಇದ್ದಾನೆ. ಮನುಷ್ಯನ ಜೀವನ ಹೇಗಿರಬೇಕು ಅಂತಂದ್ರೆ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತನ್ಗಮಯ ಇದ್ದ ಹಾಗಿರಬೇಕು. ಅಂದ್ರೆ ಅಸತ್ಯದಿಂದ ಸತ್ಯದ ಕಡೆಗೆ, ಅಂಧಕಾರದಿಂದ ಪ್ರಕಾಶದ ಕಡೆಗೆ ಮತ್ತು ಮರಣದಿಂದ ಚಿರಂಜೀವತ್ವದ ಕಡೆಗೆ ನಮ್ಮ ಜೀವನದ ಪ್ರಯಾಣ ಇರಬೇಕು. ಮನುಷ್ಯನಲ್ಲಿ ಸೌಹಾರ್ದ ಭಾವವಿದ್ದಾಗ ಸ್ನೇಹ, ಪ್ರೇಮ, ಪ್ರೀತಿ, ಅನ್ಯೋನ್ಯ ಜೀವನ, ಶ್ರದ್ಧೆ, ಮಮತೆ, ಕರುಣೆ, ದಯೆ, ದೇವರಲ್ಲಿ ಭಕ್ತಿ ಇವೆಲ್ಲದಕ್ಕೂ ಕೂಡ ಬೆಲೆ ಕೊಡದೆ ದ್ವೇಷ, ಅಸೂಯೆ, ಅನ್ಯಾಯ, ಲಂಪಟತನ, ಮೋಸ, ಲಾಲಸೆ, ದಾರಿದ್ರ್ಯತನ, ಬೌದ್ಧಿಕ ದಿವಾಳಿತನ ಇದೆಲ್ಲ ತುಂಬಿಟ್ರೆ ನಾವು ಯಾವತ್ತೂ ಕೂಡ ಪ್ರಗತಿಯನ್ನ ಕಾಣೋದಿಕ್ಕಾಗಲ್ಲ, ನಮ್ಮ ಜೀವನವನ್ನ ಸಾರ್ಥಕಗೊಳಿಸ್ಕೊಳ್ಳೋದಿಕ್ಕಾಗಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡುವಂತಹ ಮಹದುಪಕಾರ ಏನಂತಂದ್ರೆ, ಅವರಿಗೆ ಸಲ್ಲಬೇಕಾದಂತಹ ಅವರ ಹಕ್ಕಿನ ಜಗತ್ತನ್ನ ಬಿಟ್ಕೊಡೋದು ಅಂತ ಪರಮಹಂಸರು ಬಹಳ ಸುಂದರವಾಗಿ ಹೇಳ್ತಾರೆ. ವಂಚನೆ, ಮೋಸ ಮತ್ತು ದ್ವೇಷವೇ ತುಂಬಿದ ಜಗತ್ತಲ್ಲ, ಪ್ರೀತಿ, ಸ್ನೇಹ, ಮಮತೆ, ದಯೆ ತುಂಬಿರುವಂತಹ ಪ್ರಾಕೃತಿಕ ಸಹಜ ಜಗತ್ತನ್ನ ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಈ ಪ್ರಪಂಚದ ಬದುಕಿನ ಉದ್ದೇಶ ಮತ್ತು ಪ್ರಯೋಜನಗಳು ಏನಾದರೂ ಇರಲೇಬೇಕು. ಆ ಪ್ರಯೋಜನಗಳಿಲ್ಲ ಅಂತಂದ್ರೆ ಮನುಷ್ಯನ ಜೀವನ ಸಾರ್ಥಕತೆ ಕಡೆ ಹೋಗಲ್ಲ. ವ್ಯರ್ಥವಾಗಿ ಓಡಾಟ, ಹೊಡೆದಾಟ ಮತ್ತು ತೊಳಲಾಟ ಇರೋದೇ ಜೀವನ ಆಗ್ಬಿಟ್ರೆ, ಈ ಪ್ರಾಣಿಗಳು ಹೇಗೆ ಸುತ್ತಿ ಸುತ್ತಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುತ್ತೋ ಅದಕ್ಕೂ ನಮಗೂ ಅಂದ್ರೆ ನಮ್ಮ ಮನುಷ್ಯನ ಜನ್ಮಕ್ಕೂ ಕೂಡ ಯಾವುದೇ ಹೆಚ್ಚುಗಾರಿಕೆ ಇಲ್ಲ ಅನ್ನೋದು ಡಿ ವಿ ಜಿಯವರ ಅಭಿಪ್ರಾಯ. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೆ, ತಿರುತಿರುಗಿ ಹೊಟ್ಟೆ ಹೊರೆಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಎಂತಹ ಅದ್ಭುತವಾದಂತಹ ಒಂದು ಕಗ್ಗ ಕೇಳಿದ್ವಿ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.